ಇವಾಗ ಟೈಮು 4:50 ಆಗಿದೆ. ಸಿ ದ ಕ್ರೌಡ್. Moni's Dum Biryani. Oh, I think we have to take coupons here. ಕಬಾಬ್ಗೋಸ್ಕರ ನಿಂತ್ಕೊಂಡಿದ್ದಾರೆ ಇವರು. ಬಿರಿಯಾನಿ ಬಂದ್ಬಿಟ್ಟು 750 ರೂಪಾಯಿ, ಕಬಾಬ್ 120 ರೂಪಾಯಿ, ಸಾರಿ 280 ರುಪೀಸ್. ದಯವಿಟ್ಟು ಮೊದಲು ಟೋಕನ್ ಸಂಗ್ರಹಿಸಿ ಮತ್ತು ಸರದಿಯಲ್ಲಿ ಟೋಕನ್ ಇಲ್ಲದೆ ನಿಲ್ಲಬೇಡಿ. डाइन इन के लिए इधर है. ಬ್ರೋ ಇದು ತಗೊಂಡ್ರೆ ಮಧ್ಯಾಹ್ನ ಚೆನ್ನಾಗಿರುತ್ತೆ. ಪಾರ್ಸಲ್ ತಿನ್ಬೋದಲ್ಲ ಮಧ್ಯಾಹ್ನಕ್ಕೆ? ಚೆನ್ನಾಗಿರುತ್ತಲ್ಲ? ಓಕೆ. ಮೇ ಬಿ ದಿಸ್ ಇಸ್ ಫಾರ್ ಇದು ಪಾರ್ಸಲ್ಗೆ ಇರ್ಬೋದು, ಗೊತ್ತಿಲ್ಲ, ಕೇಳೋಣ ಬನ್ನಿ. ಪಾರ್ಸಲ್ ಫೆಸಿಲಿಟಿ. ಮೂರು ಅಂಕಲ್, ಒಂದಿನಕ್ಕೆ ಎಷ್ಟು ಪಾರ್ಸಲ್ ಕಟ್ತೀರಾ? ಪಾರ್ಸಲ್ ಎಷ್ಟು ಬಾಕ್ಸ್ ಹೋಗುತ್ತೆ ಅಂತ? ಡೈಲಿ 1500 kg. 3 ಇದರಲ್ಲಿ ಪ್ರಿಪೇರ್ ಮಾಡ್ತೀರಾ? 4 ಇದು ಇದಾವ ಪ್ರಿಪೇರ್ ಮಾಡೋದು? 5. ಓಕೆ. ಲುಕ್ ಎಟ್ ದಿಸ್ ಕ್ಯೂ. ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಕಾಗೋಗುತ್ತಪ್ಪ ಇಲ್ಲಿ. ಮೇ ಬಿ ಇವತ್ತು ರಶ್ ಕಮ್ಮಿ ಅನಿಸುತ್ತೆ, ಬರ್ತಾರೆ ಇನ್ನೂ ಜನ. ಇವಾಗ 5:30 ಆಗ್ತಾ ಇದೆ. ಸಿ ಕ್ವಾಂಟಿಟಿ ಓಕೆ ಟೈಪ್ ಇದೆ ನೋಡಿದ್ರು. ಇಲ್ಲಿ ಒಂದು ಇದಕ್ಕೆ 4 ಜನ ಬೇಕು. ಸಿ
5 ಇದಾವೆ. ಇದು ಏನಂತಾರೆ ಇದಕ್ಕೆ? 1 2 3 4 5 1 2 3 4 5 ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಏನಿಲ್ಲ ಅಂದರೂ 1.2 ಮೀಟರ್ ಇರ್ಬೋದು ಡಯಾಮೀಟರ್. ದೊಡ್ಡದಾಗಿದೆ. ಕ್ವಾಂಟಿಟಿ ಓಕೆ, ಚೆನ್ನಾಗಿದೆ. ಇಷ್ಟಾಗತ್ತೆ ನಮ್ಮ ಕೈಯಲ್ಲಿ. ಮನೀಸ್ ಮಟನ್ ದಮ್ ಬಿರಿಯಾನಿ. ಇನ್ನೊಂದು ಕ್ವಾಂಟಿಟಿ ಚೆನ್ನಾಗಿದೆ. ನೋಡೋಣ, ಟೇಸ್ಟ್ ಇನ್ನೂ ಮಾಡಿಲ್ಲ. ಕಬಾಬ್ಗೆ ಕ್ಯೂ ಹಾಕಬೇಕು ಇವಾಗ. ಇಲ್ಲಿ ನಿಮಗೆ ಕೂತ್ಕೊಳ್ಳೋಕೆ ಫೆಸಿಲಿಟೀಸ್ ಇಲ್ಲ. ಇಲ್ಲೇ ನಿಂತ್ಕೊಂಡು ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡು ತಿನ್ನಬೇಕು. ಕ್ರೌಡ್ ಹೇಳೋಕ್ಕಾಗಲ್ಲ, ಜಾಸ್ತಿ ಜನ ಇರ್ತಾರೆ. ಸೊ ಅವರೇನು ಫೆಸಿಲಿಟೀಸ್ ಮಾಡಿಲ್ಲ ಕೂತ್ಕೊಂಡು ತಿನ್ನೋಕ್ಕೆ. ಮಣೀಸ್ ದಮ್ ಬಿರಿಯಾನಿ ಥರನೇ ಇದರಿಗೆ ನಾವು ಮುಂಚೆನೂ ಸ್ವಲ್ಪ ಹೋಟೆಲ್ಸ್ ಇದ್ದಾವೆ, ಅಲ್ಲಿ ಕೂಡ ಹೋಗಿ ತಿನ್ಬೋದು. ಬಟ್ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಮಾರಥಳ್ಳಿಯಿಂದ ಇಲ್ಲಿ ಮೇ ಬಿ ಅಪ್ರಾಕ್ಸಿಮೇಟ್ ಒಂದು 20 ಕಿಲೋಮೀಟರ್ ಆಗ್ಬೋದು. ಅಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ ಜನ. ಇದು ಕಬಾಬ್ ಕ್ಯೂ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಜಾಗ ಎಲ್ಲ ಕೂತ್ಕೊಳ್ಳೋಕೆ ಅಂತ, ಬಟ್ ಮಾಡಿದ್ದಾರೆ, ಆದರೂ ಚಿಕ್ಕದಾಗಿದೆ. ಈ ಕ್ರೌಡ್ಗೆ ಇಷ್ಟೊಂದು ಸಾಕಾಗಲ್ಲ. ಕಮ್ಮಿನೇ ಚೇರ್ಸ್ ಎಲ್ಲ. ಓಕೆ ಟೈಪ್ ಇದೆ ಸಿಟ್ಟಿಂಗ್ ಪ್ಲೇಸ್. ಊಟ ಮಾತ್ರ ಚೆನ್ನಾಗಿದೆ. ಇಮಿಡಿಯೇಟ್ ಕ್ಲೀನರ್ಸ್ ಎಲ್ಲ ಬರ್ತಾರೆ. ಸೂಪರಾಗಿದೆ. ಐದೂವರೆ 6 ಗಂಟೆ, 5:42. ಇವಾಗ ಕ್ಯೂ ನೋಡಿ ಹೆಂಗಿದೆ. ಬರ್ತಾ ಬೆಳಿಗ್ಗೆ ಆಗೋ ತನಕ ಕ್ಯೂ ಜಾಸ್ತಿ ಆಗುತ್ತೆ. ನೀವು ಅರ್ಧಂಬರ್ಧ ತಿಂದುಬಿಟ್ರೂ ಪಾರ್ಸಲ್ ಮಾಡ್ತಾರೆ, ಆದರೆ ಅವ್ರು ಮಾಡಿಕೊಡಲ್ಲ, ನಾವೇ ಮಾಡ್ಕೋಬೇಕು. ಈ ಥರ ಒಂದು ಬಾಕ್ಸ್ ಕೊಡ್ತಾರೆ. ಈ ಅಂಕಲ್ ಕೊಡ್ತಾರೆ ನೋಡಿ, ನಾವೇ ಪಾರ್ಸಲ್ ಮಾಡ್ಕೋಬೇಕು. 5 o'clock ಇವಾಗ, ಸಾರಿ ಅರೌಂಡ್ 6 o'clock, 5:50. ಹೆಂಗಿದೆ ನೋಡಿ ಕ್ರೌಡ್. ಬಿರಿಯಾನಿ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇದರಲ್ಲಿ ಜಾಸ್ತಿ ಸ್ಪೈಸಿ ಆಗಿರುತ್ತೆ. ತುಂಬ ದಿನದಿಂದ ನೀವು ಏನಾದರೂ ಸ್ಪೈಸಿ ಊಟ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಸ್ಪೈಸಿಯಾಗಿ ತಿನ್ಬೋದು. ನೀವು ಬೇಗ ಬಂದರೆ ಚೆನ್ನಾಗಿ. ಒಂದು 4 o'clock ಥರ ಬಿಟ್ಟರೆ, ಮಾರಥಳ್ಳಿಯಿಂದ ಬರಬೇಕಂದ್ರೆ ಒಂದು 4 o'clock, ಒಂದು 20 ಕಿಲೋಮೀಟ್ರ್ ಎಲ್ಲಿಂದಾದ್ರೂ ಬನ್ನಿ. ಒಂದು 4 ಗಂಟೆ 4:15 ಬಿಟ್ಟರೆ ಇಲ್ಲಿ ಇರ್ತೀರ ಒಂದು 5-5:30. ಅಷ್ಟೊಂದು ರಶ್ ಇರಲ್ಲ. ಇವಾಗ ಬರ್ತಾ ಕ್ರೌಡ್ ಜಾಸ್ತಿ. ಸೊ ಬೇಗ ಬಂದರೆ ಚೆನ್ನಾಗಿರುತ್ತೆ. ನಿಮ್ಗೊಂದು ಸಜೆಷನ್ ಹೇಳಬೇಕಂದ್ರೆ, ಫಸ್ಟು 2 ಕೂಪನ್ ಬೇಕಾದ್ರೆ ತೊಗೊಳ್ಳಿ, ಒಂದೇ ಬೈ ಮಾಡಿ ತಿನ್ನಿ. ಚೆನ್ನಾಗಿದ್ದರೆ ಇನ್ನೊಂದು ಬೈ ಮಾಡ್ಕೊಂಡು ಪಾರ್ಸಲ್ ಎತ್ಕೊಂಡು ತೊಗೊಂಡು ಹೋಗ್ಬೋದು. ಇಲ್ಲ ನಿಮಗೆ ಕ್ವಾಂಟಿಟಿ ಹೆಂಗೋ ಜಾಸ್ತಿನೇ ಕೊಡ್ತಾನೆ,
ನಿಮಗೆ ಬೇಕಂದರೆ ಒಂದರಲ್ಲಿ ಎರಡು ಇಬ್ಬರು ತಿನ್ನಿ, ಇಲ್ಲ ಏನು ಮಾಡ್ಬೋದಂದರೆ ಪಾರ್ಸೆಲ್ ಎತ್ಕೊಂಡು ಹೋಗ್ಬೇಕು, ಮಧ್ಯಾಹ್ನ ತಿನ್ಬೋದು ನೀವು, ಆ ಥರನೂ ಮಾಡ್ಬೋದು. ಪಾರ್ಸಲ್ ಮಾಡಿಕೊಡ್ತಾರೆ, ಹಂಗೇನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ಕೂತ್ಕೊಳ್ಳೋಕೆ ಅಷ್ಟೊಂದು ಫೆಸಿಲಿಟಿ ಇಲ್ಲ. ಹೆಂಗೂ ಇಲ್ಲಿ ಜಾಸ್ತಿ ಜನ ಕೂತ್ಕೊಂಡು ಊಟ ಮಾಡಲ್ಲ. ಅಲ್ಲೊಂದು ಶೆಡ್ ಥರ ಮಾಡಿದ್ದಾರೆ, ಆವಾಗಲೇ ತೋರಿಸ್ನಲ್ಲ ನಿಮಗೆ, ಅಲ್ಲಿ ಹೋಗಿ ಊಟ ಮಾಡ್ಬೋದು. ನೀವು ಅರ್ಧಂಬರ್ಧ ಊಟ ಮಾಡಿ ಸಾಕಾಯ್ತು ಅಂದ್ರೂ ಒಂದು ಕವರ್ ಕೊಡ್ತಾರೆ, ಒಂದು ನಾರ್ಮಲ್ ಪ್ಯಾಕೇಜಿಂಗ್ ಬಾಕ್ಸ್ ಥರ ಇರುತ್ತಲ್ಲ ಅಲ್ಯೂಮಿನಿಯಂ ಫಾಯಿಲ್ದು, ಆ ಥರ ಕೊಡ್ತಾರೆ. ನೀವು ಅದನ್ನು ತೊಗೊಬಿಟ್ಟು ನೀವೇ ಸೆಲ್ಫ್ ಪಾರ್ಸಲ್ ಮಾಡ್ಕೋಬೋದು. ಕವರ್ ಕೊಡ್ತಾರೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ. ಓವರಲ್ಲಿ ಹೇಳಬೇಕಂದ್ರೆ ಎಕ್ಸ್ಪೀರಿಯನ್ಸ್, ಹೊರಗಡೆ ನಾವು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ಒಂದು 300-350 ಎಷ್ಟೋ ಇರುತ್ತೆ. ನನಗೂ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ, ಚೆಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ ಆನ್ಲೈನಲ್ಲಿ, ಝೊಮ್ಯಾಟೋದಲ್ಲಿ. ಆದರೆ ಅದೇ ದುಡ್ಡಲ್ಲಿ ಒಂದು 280 ರುಪೀಸ್ ಇದೆ ಬಿರಿಯಾನಿ. ಕಬಾಬ್ ಬಂದುಬಿಟ್ಟು ಚಿಕನ್ ಕಬಾಬ್, ಮಟನ್ ಕಬಾಬ್ ಸಿಗಲ್ಲ. ಇನ್ನು ಹೇಳಬೇಕಂದ್ರೆ ನೀವು 280 ರುಪೀಸ್ಗೇನು ವರ್ತಿದೆ. ಕಪಲ್ಸ್ ಜಾಸ್ತಿ ಇಲ್ಲಿ ಬರೋದು, ಬಿಟ್ಟರೆ ಫ್ಯಾಮ್ಲಿಯವ್ರು ಬರ್ತಾರೆ, ಅದು ಕಮ್ಮಿನೇ. ಇಷ್ಟು ಬೇಗ ಯಾರು ಬಂದು ಊಟ ಮಾಡಲ್ಲ, ಕಪಲ್ಸೇ ಜಾಸ್ತಿ. ಇಲ್ಲಿ ಬಂದುಬಿಟ್ಟು ಇವ್ರು ಹಾಕಿರೋದು ಮಂಗಳವಾರ, ಶುಕ್ರವಾರ ಮತ್ತು ಸಂಡೇ, ಅಂದರೆ ಮಾರ್ನಿಂಗ್ ಸಿಗುತ್ತೆ ಅಷ್ಟೇ. ಮಾರ್ನಿಂಗ್ ಒಂದು ನೈಟ್, ಇವಾಗ ಸಂಡೇ ಅಂದರೆ ಸ್ಯಾಟರ್ಡೇ ನೈಟಿಂದ ಪ್ರಿಪೇರ್ ಮಾಡ್ತಾರೆ, ಸಂಡೇ ಬೆಳಿಗ್ಗೆ ಕೊಡ್ತಾರೆ. ಆ ಥರ ಮಂಗಳವಾರ, ಫ್ರೈಡೇ ಮತ್ತು ಸಂಡೇ, ಇದು ನೆನ್ಪಿಟ್ಕೊಳ್ಳಿ. ಮಧ್ಯದಲ್ಲಿ ಬಂದರೆ ಸಿಗಲ್ಲ ನಿಮಗೆ. ಆಮೇಲೆ ಟೈಮಿಂಗ್ಸ್ ಬಂದುಬಿಟ್ಟು 4 o'clock 10 o'clock ತನಕ ಏನೋ ಹಾಕಿದ್ದಾನೆ. ಅಷ್ಟರೊಳಗೆ ಸಿಗಲ್ಲ ನಿಮಗೆ. ಮೇ ಬಿ ಬೆಟರ್ ಒಂದು 5 ಗಂಟೆ ಒಳಗಡೆ, 6 ಗಂಟೆ ಬಂದರೆ ಜಾಸ್ತಿ. ಹೆಂಗೆ ಲೇಟಾಗಿ ಬರ್ತೀರಾ ಹಂಗೆ ಕ್ಯೂ ಜಾಸ್ತಿ. ಬಂದು ರಿಟರ್ನ್ ಹೋಗೋದು ಒಳ್ಳೆಯದಲ್ಲ, ಸ್ವಲ್ಪ ಬೇಗನೆ ಬನ್ನಿ. ನೋಡಿ, ನಾನು ನಿಮ್ಗೆ ಹೇಳಿಲ್ವಾ ಬರ್ತಾ ಬರ್ತಾ ಕ್ಯೂ ಜಾಸ್ತಿ ಆಗುತ್ತಂತ. ಅಲ್ಲಿ ತನಕ ನಿಂತ್ಕೊಂಡಿದ್ದಾರೆ ಜನ. ಇಲ್ಲಿ ತನಕ ಇದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಳಗಡೆ ಹಿಂಗೆ ಹೋಗಿ ಹಿಂಗೆ ಸುತ್ತಾಕೊಂಡು ಇಲ್ಲಿ ತನಕ ಕ್ಯೂ ಹಚ್ಚಿದ್ದಾರೆ. ನೀವು ಬಿರಿಯಾನಿ ತಿಂದಮೇಲೆ ಬೇಕಾದರೆ ಬೀಡ ಹಾಕ್ಕೋಬೋದು, ಇಲ್ಲ ಟೀ ಕುಡಿಬೋದು. ಟೀ ಕುಡೀರಿ, ಚೆನ್ನಾಗಿರುತ್ತೆ ಚಳಿಯಲ್ಲಿ. ಮಾರ್ನಿಂಗ್ ನಾನ್ ವೆಜ್ ತಿಂದುಬಿಟ್ಟು ಬಾಯಿ ಒಂಥರ ಆಗಿರುತ್ತಲ್ಲ, ಸೊ ಟೀ ಕುಡಿದ್ರೆ ಅಥವಾ ಬೀಡ ಈ ಟೈಮಲ್ಲಿ ತಿನ್ನೋಕ್ಕಾಗಲ್ಲ, ಟೀನೇ ಬೆಟರು. ಟೀ ತೊಗೊಂಡಿದ್ವಿ. ಟೀ ಕಾಸ್ಟ್ ಬಂದುಬಿಟ್ಟು 20 ರುಪೀಸು. ಓಕೆ, ಚೆನ್ನಾಗಿದೆ ಟೀ, ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬೆಳಿಗ್ಗೆ ಅದು ಬಿರಿಯಾನಿ ತಿಂದು ಇದೊಂಥರ ಹೆಂಗೆ ಫೀಲ್ ಆಗುತ್ತಂದರೆ, ಫಾಸ್ಟಿಂಗ್ ಇಡೋ ಟೈಮಲ್ಲಿ ಡಿಸ್ಟರ್ಬ್ ಆಗ್ತದೆ. ಫಾಸ್ಟಿಂಗ್ ಇಡೋ ಟೈಮಲ್ಲಿ ಬೆಳಗ್ಗೆ ತಿಂತೀವಲ್ಲ, ಆ ಥರ ಫೀಲ್ ಆಗುತ್ತೆ ಬೆಳಗ್ಗೆ ಬಿರಿಯಾನಿ ತಿಂದರೆ. ಮಾರ್ನಿಂಗ್ ಈ ಟೈಮಲ್ಲೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಬೇಗನೆ ಬನ್ನಿ, ಸ್ವಲ್ಪ ಒಂದು 4 o'clock 4:30 ಬಂದರೆ ತಿನ್ಬೋದು ಆರಾಮ್ಸೆ. ನೋಡಿ, ಈ ಥರ ಓಪನ್ ಏರಿಯಾ ಇದೆ, ವಾಕ್ ಮಾಡ್ಬೋದು. 1 2 3 4 hours. ನೋಡಿ ಗುರು, ರಿಟರ್ನ್ ಹೋಗ್ತಾ ಇದ್ದೀವಿ. ಆರಾಮ್ಸೆ ಬಿರಿಯಾನಿ ತಿಂದು ಹೋಗಿ 7 ಗಂಟೆಗೆ ಮಕ್ಕೊಬಿಟ್ರೆ ಮುಗೀತು, ಸಂಡೇ ಮುಗೀತು, ಕ್ಲಿಯರ್. ನೋಡಿದ್ರು, ಇಲ್ಲಿಂದ KR ಪುರಂ 10 ಕಿಲೋಮೀಟ್ರ್ ಇದೆ. ಇವಾಗ ಬಂದಿರೋದು 2-3 ಕಿಲೋಮೀಟ್ರ್ ಇರ್ಬೋದು, ಮೇ ಬಿ 5 ಕಿಲೋಮೀಟ್ರ್. ಇಲ್ಲಿಂದ ಮಾರತಹಳ್ಳಿ ಏನಿಲ್ಲ ಅಂದರೂ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಇವಾಗಂತೂ ಫ್ರೀ ಇದೆ ರೋಡ್, ಆರಾಮ್ಸೆ ಹೋಗ್ಬೋದು ನೀವು. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಬಂದುಬಿಟ್ಟು ಇಲ್ಲಿಂದ ನಾನು ಇವಾಗ ಚೆಕ್ ಮಾಡಿದೆ, ನಂದಿ ಬೆಟ್ಟ ಬಂದುಬಿಟ್ಟು 50-55 ಕಿಲೋಮೀಟ್ರ್ ಇದೆ.
ಇಲ್ಲಿಂದ ಎಲ್ಲಿಂದ ಅಂದರೆ ಮಣಿ ದಮ್ ಬಿರಿಯಾನಿಯಿಂದ ಒಂದು 55 ಕಿಲೋಮೀಟರ್ ಇದೆ. ನಂದಿ ಬೆಟ್ಟಕ್ಕೆ ಹೋಗ್ಬೋದು.